Assistant Professor, Government First Aid College, Madhugiri. Today we shall discuss about the chapter staffing. In that staffing, today we will discuss about selection process in recruitment. First, I will introduce the introduction of selection process. So, selection process, it is one of a long process. Is commencing from preliminary interview. ಅದಕ್ಕಿಂತ ಮುಂಚೆ it is commences from the scrutiny of applicants, and after that ending with the contract of employees and employment and also you can giving the selection, last thing placement and selection ಅಂತ ಆಗುತ್ತೆ. The process is differ among organization and between two different jobs within the same organization. ಅಂದರೆ ಇಲ್ಲಿ ಸೆಲೆಕ್ಷನ್ ಅನ್ನೋದು ಒಂದು ಲಾಂಗ್ ಪ್ರೊಸೆಸ್ ಆಗಿರುತ್ತೆ. ಅದು ಕಮೆನ್ಸ್ ಆಗೋದು ಒಂದು ಅಪ್ಲಿಕೆಂಟ್ ಬ್ಲಾಂಕಿಂದ ಹಿಡಿದು ಸೆಲೆಕ್ಷನ್ ಪ್ಲೇಸ್ಮೆಂಟು ಮತ್ತು ಸೆಲೆಕ್ಷನ್ ಆಗೋವರೆಗೂ ಕೂಡ ಎಂಡ್ ಆಗುವಂಥದ್ದು. ಈ ಪ್ರೋಸೆಸ್ಸು ಆರ್ಗನೈಸೇಷನ್ಸಲ್ಲಿ ಡಿಫರ್ ಆಗ್ತಾ ಇರುತ್ತೆ. ಒಂದು ಜಾಬಿಂದ ಇನ್ನೊಂದು ಜಾಬ್ಗೆ ವಿತಿನ್ ದ ಆರ್ಗನೈಸೇಷನ್ ಇದ್ರೂ ಕೂಡ ಇಟ್ ಈಸ್ ಡಿಫರೆಂಟ್ ಫ್ರಮ್ ಒನ್ ಜಾಬ್ ಟು ದ ಅನದರ್ ಜಾಬ್. ಸೊ ಇಟ್ ಈಸ್ there is no any hard and fast selection procedures are there. We have to undertaken all types of organization for all types of jobs na ಈ process ಅಲ್ಲಿ ನಾವು ತಗೊಳ್ತಾ ಹೋಗ್ತೇವೆ. Next, meaning of selection. In selection, it is the process of differentiating between applicants in order to identify and hire those with a greater likelihood of a success in a job. ಅಂದರೆ ಸೊ ಸೆಲೆಕ್ಷನ್ ಮೀನ್ಸ್ ಸೆಲೆಕ್ಷನ್ ಅಂತಂದರೆ ನಾವು ಯೂಶಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಸೊ ಒಂದು ವಿ ಕ್ಯಾನ್ ಹೈರ್ ದ ಪೀಪಲ್, ಟ್ಯಾಲೆಂಟೆಡ್ ಪೀಪಲ್, ಆರ್ ವಿ ಕ್ಯಾನ್ ಸೆಲೆಕ್ಟ್ ದ ರೈಟ್ ಟೈಪ್ ಆಫ್ ಪರ್ಸನ್ ಆ್ಯಂಡ್ ರೈಟ್ ಜಾಬ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸೆಲೆಕ್ಟ್ನ ಮಾಡುವಂಥದ್ದು. ಅಂದರೆ ಸೊ ಈ ಸೆಲೆಕ್ಷನ್ಸಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅಂತಂದಾಗ ಇಟ್ ಈಸ್ ಡಿಫ್ರೆನ್ಷಿಯೇಟ್ ಆಗ್ತಾ ಇರುತ್ತೆ. ಒಂದು ಅಪ್ಲಿಕೆಂಟ್ಸ್ ಇನ್ ಆರ್ಡರ್ ಟು ಐಡೆಂಟಿಫೈ ಅಂದರೆ ನಾವು ಏನು ಹೈರ್ ಮಾಡ್ಕೊಳ್ತೀವೋ ಒಂದು ಜಾಬ್ಗೆ, ಸೊ ಅವರು ಹೈರ್ ಮಾಡ್ಕೊಳ್ಳೋ ಅಂಥವರು ಒಂದು ಜಾಬ್ನ ಸಕ್ಸಸ್ ಆಗಿ ಕಂಪ್ಲೀಷನ್ಸ್ನ ಮಾಡ್ತಾ ಹೋಗ್ತಾರೆ ಈ ಪ್ರೊಸೆಸಲ್ಲಿ. So next, another one is steps in selection process. The first steps in scrutiny, receipt and scrutiny of applications. ಅಂದರೆ ಇಲ್ಲಿ ದ ಬ್ಲಾಂಕ್ ಅಪ್ಲಿಕೇಶನ್ಸ್ ಫಾರ್ಮ್ ಫಿಲ್ಡ್ ಬೈ ಕ್ಯಾಂಡಿಡೇಟ್ಸ್ ಆರ್ ಅಪ್ಲಿಕೆಂಟ್ಸ್ ಆ್ಯಂಡ್ ಆಲ್ಸೋ ಸ್ಕ್ರೂಟನೈಸ್ಡ್, ದಟ್ ಈಸ್ ಕೇರ್ ಫಾರ್ ಫುಲ್ಲಿ ಎಕ್ಸಾಮ್ಡ್ ಆನ್ ದ ಬೇಸಿಸ್ ಆಫ್ ಜಾಬ್ ಸ್ಪೆಸಿಫಿಕೇಶನ್ ಆ್ಯಂಡ್ ಆಲ್ಸೋ ಅದರ್ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್ಸ್ that is desired in the candidate so as to eliminate the outright misfits at this stage. So that means so ಏನಕ್ಕೆ ನಾವು ಸ್ಕ್ರೂಟಿನಿ ಮಾಡ್ಕೊಳ್ತೀವಿ ಅಂತಂದಾಗ, ಸೊ ಬಿಕಾಸ್ ಅದರಲ್ಲಿ ಏನಾದರೂ ಸೊ ಅವರು ವಿತಿನ್ ದ ಪ್ರಿಸ್ಕ್ರೈಬ್ಡ್ ಫಾರಮಲ್ಲಿ ಏನು ಕೊಟ್ಟಾಗ ಅದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಅಥವಾ ಸಮ್ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಏನಾದರೂ ಫುಲ್ಫಿಲ್ ಮಾಡಿಲ್ಲ ಅಂತಾಗ ಸೊ ಅಂಥ ಅಪ್ಲಿಕೇಶನ್ಸ್ನ ಸೊ ಇಮ್ಮಿಡಿಯೇಟಾಗಿ ಎಲಿಮಿನೇಟ್ನ ಮಾಡ್ಕೊಳ್ತಾರೆ. ಸೊ ಬಿಕಾಸ್ ಈ ರೆಸಿಪ್ಟ್ ಸ್ಕ್ರೂಟಿನಿ ಏನಕ್ಕೆ ಮಾಡ್ಕೊಳ್ತಾರೆ ಅಂದರೆ ಸೊ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಇಂಟರ್ವ್ಯೂನ ಕಾಲ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಸೊ ಈ ಸ್ಟೇಜಸಲ್ಲಿ ನಾವೇನು ಮಾಡ್ತೀವಿ, ಸೊ ಯಾರು ಔಟ್ರೈಟ್ ಮಿಸ್ಫಿಟ್ಸ್ ಅಂತ ಯಾರು ಇರ್ತಾರೆ ಅಂದರೆ ದಟ್ ಜಾಬ್ಗೆ ಯಾರು ಫಿಟ್ ಆಗಲ್ಲ, ಸೊ ಅಂಥವ್ರನ್ನ ನಾವೇನು ಮಾಡ್ತೀವಿ, ಸೊ ಇಮಿಡಿಯೇಟಾಗಿ ಎಲಿಮಿನೇಟ್ನ ಮಾಡುವಂಥದ್ದು. ಸೊ ಹಾಗಾಗಿ ಸೊ ಇದನ್ನು ಸ್ಕ್ರೂಟಿನೈಸ್ನ ಮಾಡ್ತಾ ಹೋಗ್ತಾರೆ ಸೊ ಕೇರ್ಫುಲ್ಲಾಗಿ. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಪ್ರಿಲಿಮಿನರಿ ಇಂಟರ್ವ್ಯೂ. ಸೊ ಪ್ರಿಲಿಮಿನರಿ ಇಂಟರ್ವ್ಯೂ ಅಂತಂದಾಗ ಸೊ ಜಾಬ್ ಸೀಕರ್ಸ್ ಏನು ಫಿಲ್ಡ್ ಬ್ಲ್ಯಾಂಕ್ ಅಪ್ಲಿಕೇಶನ್ಸ್ನ ಫಿಲ್ ಮಾಡಿಕೊಂಡು ಸೊ ಫ್ಯೂಚರ್ ಸ್ಕ್ರೂಟಿನಿನ ಮಾಡಿಕೊಂಡು ಯು ಕ್ಯಾನ್ ಎಲಿಮಿನೇಟ್ ಸೊ ಆ್ಯಸ್ ಟು ಯು ಕ್ಯಾನ್ ಎಲಿಮಿನೇಟ್ ದ ಅನ್ಕ್ವಾಲಿಫೈಡ್ ಅಪ್ಲಿಕೆಂಟ್ಸ್. ಸೊ ದಿಸ್ ಈಸ್ ಯೂಶಲಿ ಫಾಲೋಡ್ ಬೈ ದ ಪ್ರಿಲಿಮಿನರಿ ಇಂಟರ್ವ್ಯೂ. ಅಂದರೆ ದ ಪರ್ಪಸ್ ಆಫ್ ಪ್ರಿಲಿಮಿನರಿ ಇಂಟರ್ವ್ಯೂ ಇಸ್ ಟು ಎಲಿಮಿನೇಟ್ ದ ಟೋಟಲಿ ಅನ್ಸೂಟಬಲ್ ಸೊ ಅಪ್ಲಿಕೆಂಟ್ಸ್. ಸೊ ಓಕೆ, ಸೊ ದ ಪ್ರಿಲಿಮಿನರಿ ಇಂಟರ್ವ್ಯೂ ಅಂತಂದರೆ ಸೊ ಜನರಲಿ ಈ ಪ್ರಿಲಿಮಿನರಿ ಇಂಟರ್ವ್ಯೂ ಏನಿರುತ್ತೆ ಅಂತಂದರೆ ಇಟ್ ಈಸ್ ಎ ಶಾರ್ಟ್ ರೇಂಜ್ ಇನ್ಫಾರ್ಮೇಷನ್ಸ್ನ ಕೇಳ್ತಾ ಇರ್ತಾರೆ. ಸೊ ರಿಗಾರ್ಡಿಂಗ್ ಕ್ಯಾಂಡಿಡೇಟ್ಸ್ ಏಜ್, ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್, ಸೊ ಅವ್ರ ಇಂಟ್ರೆಸ್ಟ್ ಏನಿದೆ ಅದ್ರ ಬಗ್ಗೆ ಇಂಟರ್ವ್ಯೂನ ಮಾಡುವಂಥದ್ದು. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಸೆಲೆಕ್ಷನ್ ಟೆಸ್ಟ್ ಆ್ಯಂಡ್ ಆಲ್ಸೋ ದಿಸ್ ಈಸ್ ಆಲ್ಸೋ ಕಾಲ್ಡ್ ಎ ಎಂಪ್ಲಾಯ್ಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಟೆಸ್ಟ್ ಈಸ್ ಎ ಸ್ಯಾಂಪಲ್ ಆಸ್ಪೆಕ್ಟ್ ಆಫ್ ಇಂಡಿವಿಜುವಲ್ಸ್ ಬಿಹೇವಿಯರ್, performance and attitudes. It can be a systematic procedure to compare the behavior of two more persons. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಟೆಸ್ಟನ್ನ ಕಂಡಕ್ಟ್ ಮಾಡ್ತೀವಿ. ಏಕೆಂದರೆ ಅವ್ರ ಬಿಹೇವಿಯರ್, ಅವ್ರ ಪರ್ಫಾರ್ಮೆನ್ಸು, ಸೊ ಅವ್ರ ಆಟಿಟ್ಯೂಡ್ ಆಗಿರ್ಬೋದು, ಸೊ ಹೇಗಿರುತ್ತೆ ಅವ್ರ ಕೆಪಾಸಿಟಿ, ಸೊ ಲರ್ನಿಂಗು, ಟೆಂಪರ್ಮೆಂಟು, ಒಂದು ಇಂಟ್ರೆಸ್ಟು, ಪರ್ಸ್ನಾಲಿಟಿ, ಸೊ ಇದ್ರ ಬಗ್ಗೆ ಎಲ್ಲ ಕೂಡ ನಾವು ಒಂದು ಸೆಲೆಕ್ಷನ್ ಟೆಸ್ಟ್ ಅಂತ ಮಾಡ್ಕೊಳ್ತೀವಿ. ಸೊ ಈ ಸೆಲೆಕ್ಷನ್ ಟೆಸ್ಟಲ್ಲಿ ದ ವೇರಿಯಸ್ ಟೆಸ್ಟ್ ಯೂಸ್ ಟು ಸೆಲೆಕ್ಷನ್ಸ್
ಸೆಲೆಕ್ಷನ್ಸ್. ಸೊ ಇದನ್ನು ನಾವು 4 ಕ್ಯಾಟಗರೀಸ್ ಅಂತ ತೊಗೊಳ್ತೀವಿ. ಸೊ ಇಂಟೆಲಿಜೆನ್ಸ್ ಟೆಸ್ಟ್ ಆ್ಯಂಡ್ ಆಲ್ಸೋ ಪ್ರೊಫಿಷಿಯಂಟಿ ಟೆಸ್ಟ್, ಇಂಟ್ರೆಸ್ಟ್ ಟೆಸ್ಟ್ ಆ್ಯಂಡ್ ಆಲ್ಸೋ ಪರ್ಸನಾಲಿಟಿ ಟೆಸ್ಟ್ ಅಂತ ತೊಗೊಳ್ತೀವಿ. ಸೊ ಇಲ್ಲಿ ಇಂಟೆಲಿಜೆನ್ಸ್ ಟೆಸ್ಟ್ ಅಂತಂದಾಗ ಆ ಜಡ್ಜ್ನ ಮಾಡ್ತೀವಿ. ಸೊ ಮೆಂಟಲ್ ಕೆಪಾಸಿಟಿ ಆಫ್ ದ ಕ್ಯಾಂಡಿಡೇಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಮೆಂಟಲ್ ಕೆಪಾಸಿಟಿ ಹೇಗಿದೆ, ಆಮೇಲೆ ಇಂಡಿವಿಜುವಲ್ ಲರ್ನಿಂಗ್ ಎಬಿಲಿಟಿ ಹೇಗಿದೆ, ಸೊ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಆರ್ಗನೈಸೇಷನ್ಸಲ್ಲಿ ಯಾವ ರೀತಿ ಜಡ್ಜ್ಮೆಂಟು ಡಿಸಿಷನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಟೆಸ್ಟನ್ನು ಮಾಡುವಂಥದ್ದು. ಆಪ್ಟಿಟ್ಯೂಡ್ ಟೆಸ್ಟ್ ಅಂತಂದಾಗ ದಿಸ್ ಮೀನ್ಸ್ ನ್ಯಾಚುರಲ್ ಎಬಿಲಿಟಿ ಅಂದರೆ ಪೊಟೆನ್ಷಿಯಾಲಿಟಿ ವಿಚ್ ಅನ್ ಇಂಡಿವಿಜುವಲ್ ಹ್ಯಾಸ್ ಟು ಲರ್ನಿಂಗ್ ಅಕ್ವೈರ್ ದ ನಾಲೆಡ್ಜ್ ಆರ್ ಸ್ಕಿಲ್ಸ್ ಟು ಡೂ ಜಾಬ್ ಎಫೆಕ್ಟಿವ್ಲಿ ಆ್ಯಂಡ್ ಆಲ್ಸೋ ಎಫಿಷಿಯೆಂಟ್ಲಿ. ಸೊ ದಟ್ ಮೀನ್ಸ್ ಈ ಆಪ್ಟಿಟ್ಯೂಡ್ ಟೆಸ್ಟನ್ನು ನಾವು ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ ವಿ ಕ್ಯಾನ್ ಮೆಷರ್ ದ ಕ್ಯಾಂಡಿಡೇಟ್ಸ್ ಕೆಪಾಸಿಟಿ ಟು ಅಕ್ವೈರ್ ದ ನೆಸೆಸರಿ ಸ್ಕಿಲ್ಸ್ ಆಫ್ ಸ್ಪೆಸಿಫಿಕ್ ಜಾಬ್ ಅಂತ. ನೆಕ್ಸ್ಟ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ಕೊಳ್ತೀವಿ. ಸೊ ಇದರಲ್ಲಿ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತಂದಾಗ ಟು ಮೆಷರ್ ದ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್ ಆಫ್ ದ ಕ್ಯಾಂಡಿಡೇಟ್ಸ್. ಸೊ ಆಲ್ರೆಡಿ ವಿ ಹ್ಯಾವ್ ಟು ಅಕ್ವೈರ್ಡ್ ಆ್ಯಂಡ್ ಆಲ್ಸೋ ಪೊಸೆಸ್. ಸೊ ಫಾರ್ ಎಕ್ಸಾಂಪಲ್ ಅಂದರೆ ಆ ಜಾಬಲ್ಲಿ ಇದರಲ್ಲಿ ಅವರು ಲರ್ನ್ ಮಾಡಿರ್ತಾರೆ ಸ್ಕಿಲ್ಸಲ್ಲಿ, ಎಬಿಲಿಟಿ ಹೇಗಿದೆ ಅನ್ನೋದನ್ನ ನಾವು ಟೆಸ್ಟನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಸಪೋಸ್ ಒಂದು ಟೈಪಿಂಗ್ ಟೆಸ್ಟನ್ನು ಮಾಡಬೇಕು ಅಂತಂದಾಗ ಸೊ ಅವ್ರು ಮೆಷರ್ ಮಾಡ್ತೀವಿ ಅವ್ರ ಸ್ಪೀಡು ಮತ್ತು ಅಕ್ಯುರೇಸಿ ಆಫ್ ಕ್ಯಾಂಡಿಡೇಟ್ ಹೇಗಿದೆ. ಸೊ ಬಿಕಾಸ್ ಇಟ್ಸ್ ಎ ಪೋಸ್ಟ್ ಆಫ್ ಟೈಪಿಸ್ಟ್ ಅಂತ. ಸೊ ಯಾವ ರೀತಿ ಅವರು ಟೈಪ್ ಮಾಡ್ತಾರೆ, ಆ ಸ್ಪೀಡ್ ಏನಿದೆ, ಅಕ್ಯುರೇಸಿ ಯಾವ ರೀತಿ ಅಕ್ಯುರೇಟಾಗಿ ಮಾಡ್ತಾರೆ ಅನ್ನೋದು ಒಂದು ಟೆಸ್ಟನ್ನು ಮಾಡುವಂಥದ್ದು. ಸೊ ಇಂಟ್ರೆಸ್ಟ್ ಟೆಸ್ಟ್ ಅಂತಂದಾಗ ಸೊ ಇದನ್ನು ಡಿಸ್ಕವರ್ ಮಾಡ್ತೀವಿ. ದಿಸ್ ಟೆಸ್ಟ್ ವಿ ಹ್ಯಾವ್ ಟು ಡಿಸ್ಕವರ್ ದ ಕ್ಯಾಂಡಿಡೇಟ್ ಇಂಟ್ರೆಸ್ಟ್, ಸೊ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಫ್ ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ವರ್ಕ್. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಚೆಕಿಂಗ್ ರೆಫರೆನ್ಸ್. ಸೊ ಇಲ್ಲಿ ಚೆಕಿಂಗ್ ರೆಫರೆನ್ಸ್ ಅಂತಂದಾಗ ಸೊ ಯೂಶಲಿ ಒಂದು ಆಫ್ಟರ್ ಕ್ಯಾಂಡಿಡೇಟ್ ಲೈಕ್ಲಿ ಎಲಿಜಿಬಲ್ ಫಾರ್ ಸೆಲೆಕ್ಷನ್ ಆಫ್ ಸೊ ಟೆಸ್ಟ್ ಅಂತಂದಾಗ ಸೊ ಮೈ ಆಸ್ಕ್ ಟು ಫರ್ನಿಶ್ ದ ಸರ್ಟನ್ ರೆಫರೆನ್ಸಸ್ ಆ್ಯಂಡ್ ಆಲ್ಸೋ ನೇಮ್ಸ್ ಆ್ಯಂಡ್ ಆಲ್ಸೋ ಅಡ್ರೆಸ್. ಸೊ ಅಡ್ರೆಸ್ನ ಕೊಡಬೇಕಾಗುತ್ತೆ ಆ್ಯಂಡ್ ಆಲ್ಸೋ ದಿಸ್ ಇಸ್ ಪ್ಯೂರ್ಲಿ ಕಾನ್ಫಿಡೆನ್ಷಿಯಲ್ ಇರುತ್ತೆ, ಅವ್ರಿಗೆ ಮಾತ್ರ ಆರ್ಗನೈಸೇಷನ್ಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಬಿಕಾಸ್ ದಟ್ ಆರ್ಗನೈಸೇಷನ್ ವಿ ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ಸ್ ಅಬೌಟ್ ದ ಸೊ ಕ್ಯಾಂಡಿಡೇಟ್ಸ್. ಸೊ ಏಕೆಂದರೆ ಅವರು ಇನ್ಫಾರ್ಮೇಷನ್ಸ್ನ ತೊಗೊಳ್ಬೇಕಾಗುತ್ತೆ. ಸೊ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪರ್ಸನಲ್ ರೆಪ್ಯುಟೇಷನ್ಸ್ ಬಗ್ಗೆ ಅಥವಾ ಅವ್ರ ಫೈನಾನ್ಷಿಯಲ್ ಕಂಡೀಷನ್ಸ್, ಕ್ಯಾರೆಕ್ಟರ್, ಸೊ ಎಬಿಲಿಟಿ, ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಸೊ ಒಂದು ಇನ್ಫಾರ್ಮೇಷನ್ಸ್ನ ಸೊ ಪರ್ಸನಲ್ ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳೋವಂಥದ್ದು. ಅಂದರೆ ಚೆಕಿಂಗ್ ರೆಫರೆನ್ಸಲ್ಲಿ ಫೋನ್ ನಂಬರ್ಸ್ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ಸ್ ಕೊಟ್ಟಿರ್ತಾರೆ ಅಥವಾ ಹಿಂದೆ ಮಾಡಿರೋವಂಥ ಆರ್ಗನೈಸೇಷನ್ಸ್ ಅವ್ರನ್ನ ರೆಫರೆನ್ಸಾಗಿ ಕೊಟ್ಟಿರ್ತಾರೆ. ಸೊ ಇದನ್ನು ಏನು ಕೊಟ್ಟಿರ್ತಾರೆ ಅಂತಂದರೆ ಸೊ ಅವರ ರಿಲಯಬಿಲಿಟಿ ಕ್ಯಾಂಡಿಡೇಟ್ಸ್ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ನೆಕ್ಸ್ಟ್ ಒನ್ ಈಸ್ ಸೊ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ. ಸೊ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಇಟ್ ಈಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಸ್ಟೆಪ್ ಆಫ್ ಸೆಲೆಕ್ಷನ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ಯಾಕೆ ಅಂತಂದಾಗ ಸೊ ಅಪ್ಲಿಕೇಶನ್ಸ್ ಇವಾಗ ಇಂಟರ್ವ್ಯೂ ಅಂತಂದಾಗ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತಂದಾಗ ದ ಅಪ್ಲಿಕೆಂಟ್ಸ್ ಆಸ್ ಟು ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಎ ಲಾಟ್ ಆಫ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ಸ್ ಅಬೌಟ್ ದ ಕ್ಯಾಂಡಿಡೇಟ್. ದೇ ಆರ್ ನಾಟ್ ಸಫಿಷಿಯಂಟ್ ಟು obtain the complete information required for the applicant. The interview may be used to secure more information about the candidates. So therefore interview it is one of the most important ಅಂತ ಹೇಳ್ತೀವಿ in selection procedure ಅಲ್ಲಿ. ಸೊ ಇಲ್ಲಿ ಇಂಟರ್ವ್ಯೂ ಅಂತಂದಾಗ ಯೂಶಲಿ ಇಟ್ ಇಸ್ ಎ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಆ್ಯಂಡ್ ಕಾನ್ವರ್ಸೇಷನ್ ಆ್ಯಂಡ್ ಇಂಟರಾಕ್ಷನ್ ಬಿಟ್ವೀನ್ ದ ಕ್ಯಾಂಡಿಡೇಟ್, ದಟ್ ಈಸ್ ಇಂಟರ್ವ್ಯೂ ಆ್ಯಂಡ್ ಆಲ್ಸೋ ಎಂಪ್ಲಾಯರ್. ಸೊ ಅಲ್ಲಿ ಕಂಡಕ್ಟ್ನ ಮಾಡುವಂಥದ್ದು. ಸೊ ಬಿಕಾಸ್ ಒಂದು ಪರ್ಟಿಕ್ಯುಲರ್ ಜಾಬ್ಸ್ ಬಗ್ಗೆ ಅವ್ರ ಇನ್ಫಾರ್ಮೇಷನ್ಸ್ನ ಗ್ಯಾದರ್ನ ಸೊ ಮಾಡೋದಕ್ಕೆ. So next another one is medical examination. So medical examinations ಅಂತಂದಾಗ that is a physical or medical examination ಅಂತ ಹೇಳ್ತಾರೆ. So after checking the references and also employment interview, so the candidates is likely selected or asked to go for the physical or medical examinations. So it is very simple sample check for physical appearances. So that is ಅವ್ರಿಗೆ ಐ ಟೆಸ್ಟ್ ಮಾಡುವಂಥದ್ದು, ಸೊ ಇಯರ್ ಟೆಸ್ಟ್ ಮಾಡುವಂಥದ್ದು, ಸೊ ಒಂದು ಸ್ಯಾಂಪಲ್ ಟೆಸ್ಟನ್ನು ಮಾಡ್ತಾರೆ. ಸೊ ಯಾಕೆಂದರೆ ಆರ್ಗನೈಸೇಷನ್ ರಿಕ್ವೈರ್ಡೆಡ್ ಟು ಪಾಸ್ ದ ಫಿಟ್ನೆಸ್ ಆಫ್ ದ ಟೆಸ್ಟ್ ಟೆಸ್ಟ್ ಅವ್ರ ಫಿಟ್ನೆಸ್ ಇದಾರಾ ಇಲ್ವಾ ಅಂತ. ಸೊ ಅವ್ರನ್ನ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮಾಡುವಂಥದ್ದು. ದ ಪರ್ಪಸ್ ಆಫ್ ಕಂಡಕ್ಟಿಂಗ್ ದ ಫಿಸಿಕಲ್ ಎಕ್ಸಾಮಿನೇಷನ್ ಅಂತಂದಾಗ ಫಿಸಿಕಲ್ ಫಿಟ್ನೆಸ್ನ ಕ್ಯಾಂಡಿಡೇಟ್ನ ಜಡ್ಜ್ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ಇಟ್ ಈಸ್ ಫಿಸಿಕಲಿ ಮೆಂಟಲಿ ಯು ಕ್ಯಾನ್ ಶೂಟಬಲ್ ಫಾರ್ ದ ಪರ್ಟಿಕ್ಯುಲರ್ ಜಾಬ್ ಅಂತ ಆಗಿರ್ಬೋದು. ಅಥವಾ ಅವರು ಏನಾದರೂ ಇಂಜುರೀಸ್ ಆಗಿದೆಯಾ ಕ್ಯಾಂಡಿಡೇಟ್ಗೆ, ಸೊ ಅವರು ಯಾವ ರೀತಿ ಮೆಡಿಕಲ್ ಕ್ಲೈಮ್ಸ್ ಮಾಡ್ಕೊಂಡಿದ್ದಾರಾ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ಸ್ನ ಮಾಡುವಂಥದ್ದು. ಸೊ ನೆಕ್ಸ್ಟ್ ಒನ್ ಈಸ್ ಪ್ಲೇಸ್ಮೆಂಟ್.
ಸೆಲೆಕ್ಟೆಡ್ ದ ಕ್ಯಾಂಡಿಡೇಟ್ಸ್ ಏನಿರುತ್ತೆ ಅವ್ರಿಗೆ ಒಂದು ಡೇಟ್ ಕೊಡ್ತಾರೆ. ವಿ ಹ್ಯಾವ್ ಟು ಜಾಯ್ನಿಂಗ್ ದ ಆರ್ಗನೈಸೇಷನ್ ಆರ್ ಪ್ಲೇಸ್ಡ್ ಫಾರ್ ದ ಸೂಟಬಲ್ ಪೊಸಿಷನ್ ಆಫ್ ಎ ಪರ್ಟಿಕ್ಯುಲರ್ ಜಾಬ್. ವಿ ಹ್ಯಾವ್ ಟು ಅಪ್ಲೈ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಅಂತ. ಸೊ ದ ಕ್ಯಾಂಡಿಡೇಟ್ಸ್ ವರ್ ಅಪಾಯಿಂಟೆಡ್ ಪ್ಲೇಸ್ಡ್ ಆನ್ ದೇರ್ ಜಾಬ್ಸ್ ಇನಿಷಿಯಲಿ ಆನ್ ದ ಪ್ರೊಫೆಷನಲ್ ಬೇಸಿಸ್. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಏನು ಸೆಲೆಕ್ಟೆಡ್ ಆಗಿರ್ತಾರೆ ಕ್ಯಾಂಡಿಡೇಟ್ಸು ಅವ್ರಿಗೆ ಒಂದು ಜಾಯ್ನಿಂಗ್ ಲೆಟರ್ಸ್ ಅಂತ ಕೊಡ್ತಾರೆ. ಒಂದು ಸೂಟೇಬಲ್ ಜಾಬ್ಗೆ ಏನು ಸೆಲೆಕ್ಟ್ ಆಗಿರ್ತಾರೋ ಸೊ ಅದಕ್ಕೆ ಒಂದು ಲೆಟರ್ಸ್ನ ಸೊ ಕೊಡ್ತಾ ಹೋಗುವಂಥದ್ದು ಸೊ ಪೊಸಿಷನ್ಸ್ಗೆ. ಆಮೇಲೆ ಅಂದರೆ ಯೂಶಲಿ ಸೆಲೆಕ್ಷನ್ ಪ್ರೊಸೆಸಲ್ಲಿ ದ ಸೆಲೆಕ್ಟೆಡ್ ಪರ್ಸನ್ ಶುಡ್ ಬಿ ಗಿವನ್ ದ ಕಾಪೀಸ್ ಆಫ್ ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಕಂಪನಿ. ಸೊ ಆ ಪ್ರೊಸೀಜರ್ಸ್ ಬಗ್ಗೆ ತಿಳ್ತಾ ಹೋಗುತ್ತೆ. ಇಟ್ ಈಸ್ ಫಾಲೋಡ್ ಬೈ ದ ಕಂಪನಿ ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ given a detailed descriptions of the job he has to assigned. So next one is orientation. So orientation, and after we have to giving the placement placed for the suitable job antadaga, so we have to conduct the orientations program. So because the work orientation program antadaga we can introduce the companies policies programs and also history of the organizations adru ಬಗ್ಗೆ ತಿಳಿಸ್ಕೊಡುವಂಥದ್ದು. ಸೊ ಜೊತೆಗೆ ಸೊ ಏನೆಲ್ಲ ಸೇಫ್ಟಿ ಮೆಷರ್ಸ್ ಬರಬೇಕು, ಲೊಕೇಶನ್ಸ್ ಹೇಗಿರಬೇಕು ಅದ್ರ ಬಗ್ಗೆ, ಅಂದರೆ ದಟ್ ಈಸ್ ಆಲ್ವೇಸ್ ವಿ ಹ್ಯಾವ್ ಟು ಗಿವಿಂಗ್ ದ ಇನ್ಫಾರ್ಮೇಷನ್ ಟು ದ ಅಬೌಟ್ ದ ಕಂಪನಿ. ಸೊ ಟೈಮಿಂಗ್ಸ್ ಆಗಿರ್ಬೋದು, ಕಂಪನಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ಒಂದು ಇಂಡಕ್ಷನ್ಸ್ ಪ್ರೋಗ್ರಾಮ್ ಅಂತ ಅಡಾಪ್ಟ್ನ ಸೊ ಮಾಡ್ತಾ ಹೋಗ್ತಾರೆ. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಆಫ್ ಸೆಲೆಕ್ಷನ್ ಪ್ರೋಸೆಸ್. ರೆಫರೆನ್ಸಸ್ ಬೈ ವೆಂಕಟರಮಣ, ಶಿವರುದ್ರಪ್ಪ ಆ್ಯಂಡ್ ಅಪ್ಪಣ್ಣಯ್ಯ ರೆಡ್ಡಿ. ಥ್ಯಾಂಕ್ ಯು.